ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ವೀಕ್ಷಕರೇ, ಭಾರತವನ್ನ ಒತ್ತಡಕ್ಕೆ ಒಳಪಡಿಸ್ತೀನಿ, ಭಾರತವನ್ನ ಭಯಪಡಿಸ್ಬಿಡ್ತೀನಿ, ಭಾರತವನ್ನ ಸುಂಕದಿಂದ ಕುಗ್ಗಿಸ್ಬಿಡ್ತೀನಿ ಅಂತ ಯೋಚನೆ ಮಾಡಿದಂಥವರಿಗೆ ಮೋದಿಜಿ ಕಡೆಯಿಂದ ಒಂದು ದಿಟ್ಟ ಉತ್ತರ ಅಂತೂ ಬಂದಿದೆ. ಅಂಡ್ ಅದಕ್ಕೆ ಪುಷ್ಟಿ ಕೊಡೋ ಹಾಗೆ ಈಗ ಒಂದು ಆಡಿಯೋ ಕೂಡ ಲೀಕ್ ಆಗಿದೆ. ಏನ್ ಆಡಿಯೋ, ಯಾರ ಆಡಿಯೋ, ಮೋದಿಜಿ ಅವ್ರದ್ದು ಏನು ಉತ್ತರ, ಯಾರಿಗೆ, ಎಲ್ಲವನ್ನ ಇವತ್ತಿನ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೆ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ರೆ ದಯವಿಟ್ಟು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಇದು 1962ರ ಭಾರತ ಅಲ್ಲ, ಇದು ಮೋದಿಜಿ ಅವರ ನವ ಭಾರತ. ಯಾಕಿದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ವಿದೇಶದಲ್ಲಿ ಕೂತಂಥವ್ರು ಏನ್ ಅನ್ಕೊಂಡಿದ್ರು ಗೊತ್ತಾ? ಯಾರು ಹೇಳಿ? ಅಣ್ಣ ಟ್ರಂಪ್ ಅಣ್ಣ. ಅವ್ರು ಏನ್ ಅನ್ಕೊಂಡ್ರು ಅಂತಂದ್ರೆ, ಭಾರತದ ಮೇಲೆ ಒತ್ತಡವನ್ನ ಹಾಕಿ ಒಂದ್ ಸ್ವಲ್ಪ ರಾಜಕೀಯ ಬೆದರಿಕೆಯನ್ನ ಒಡ್ಡಿ, ಒಂದ್ ಸ್ವಲ್ಪ ಆರ್ಥಿಕ ಸುಂಕವನ್ನ ಹೆಚ್ಚಳ ಮಾಡಿ, ಒಂದ್ ಸ್ವಲ್ಪ ಜಿಯೋ ಪೊಲಿಟಿಕಲ್ ಡ್ರಾಮಾವನ್ನ ಮಾಡಿಬಿಟ್ರೆ ಭಾರತ ಗಡಗಡ 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 ಅಂತ ನಡಗತ್ತೆ ಅಂತ ಅಂದ್ಕೊಂಡಿದ್ರು. ಭಾರತ ತಲೆ ತಗ್ಗಿಸ್ಕೊಂಡು ನಿಲ್ಲುತ್ತೆ ಅಂತ ಅಂದ್ಕೊಂಡಿದ್ರು. ಆದ್ರೆ ಪಾಪ ಅವರಿಗೆ ಗೊತ್ತೇ ಇರ್ಲಿಲ್ಲ ನೋಡಿ, ಈ ನಮ್ಮ ನವ ಭಾರತ ಈಗ ಮೌನವಾಗಿ ಕೂರಲ್ಲ ಯಾವುದಕ್ಕೂ. ಈ ದೇಶ ಈಗ ಮಾತಾಡೋದಕ್ಕಿಂತ ಮಾಡಿ ತೋರಿಸುತ್ತೆ. ವೀಕ್ಷಕರ, ನಿಮಗೆಲ್ರಿಗೂ ಗೊತ್ತು ಭಾರತಕ್ಕೆ ಅಮೆರಿಕ ಏನು ಮಾಡ್ತು ಅಂತ. ಒಂದು ಅಸ್ತ್ರವನ್ನ ಪ್ರಯೋಗ ಮಾಡುತ್ತೆ. ಯಾವ ಅಸ್ತ್ರ ಹೇಳಿ? ಎಸ್, ಸುಂಕದ ಅಸ್ತ್ರವನ್ನ ಪ್ರಯೋಗ ಮಾಡತ್ತೆ. ಟ್ಯಾರಿಫ್ ಅನ್ನ ಹೆಚ್ಚಿಸಿಬಿಡ್ತೀನಿ, ಒತ್ತಡವನ್ನ ಹಾಕಿಬಿಡ್ತೀನಿ, ಆರ್ಥಿಕವಾಗಿ ಭಾರತವನ್ನ ಕಟ್ಟಿ ಹಾಕ್ತೀನಿ. ಈ ರೀತಿಯಾದಂತಹ ಒಂದಷ್ಟು ಸಿಗ್ನಲ್ ಅನ್ನ ನಿರಂತರವಾಗಿ ಟ್ರಂಪ್ ಕೊಡ್ತಾನೆ ಹೋದ್ರು. ತಮ್ಮ ಮಾತುಗಳ ಮೂಲಕ ಆಗಿರಬಹುದು, ತಮ್ಮ ಟ್ವೀಟ್ಗಳ ಮೂಲಕ ಆಗಿರಬಹುದು, ಹೀಗೆ ನಿರಂತರವಾಗಿ ಒಂದಷ್ಟು ಸಿಗ್ನಲ್ ಅಂತೂ ಭಾರತಕ್ಕೆ ಕೊಡ್ತಾ ಇದ್ರು. ಆದ್ರೆ ಪ್ರಶ್ನೆ ಏನು ಗೊತ್ತಾ ಇಲ್ಲಿ? ಭಾರತ ನಿಜವಾಗ್ಲು ಅದಕ್ಕೆ ಹೆದರಿ ಕೂತ್ಕೊಳ್ತಾ? ಭಾರತ ನಿಜವಾಗ್ಲು ಅವೆಲ್ಲದಕ್ಕೂ ಹೆದರಿ ಕೈ ಕಟ್ಟಿ ಹೇಳಿದನ್ನೆಲ್ಲ ಕೇಳಿಸ್ಕೊಳ್ತಾ? ಅಯ್ಯೋ ಸರ್, ಪ್ಲೀಸ್ ಸರ್, ಬೇಡ ಸರ್, ಟ್ರಂಪ್ ಸರ್, ಬೇಡ ಸರ್ ಅಂತ ಬೇಡ್ಕೊಳ್ತಾ? ಇಲ್ಲ, ಅದ್ಯಾವುದನ್ನು ಮಾಡಲಿಲ್ಲ. ಭಾರತ ಇಲ್ಲಿ ಅವುಗಳಿಗೆ ರೆಸ್ಪಾಂಡ್ ಮಾಡ್ತಾ ಕೂರ್ಲಿಲ್ಲ. ತನ್ನ ಮಾರುಕಟ್ಟೆಯನ್ನ ಬಲಪಡಿಸ್ಕೊಳ್ತು, ಹೊಸ ಪಾಲುದಾರಿಕೆಯನ್ನ ಹುಡುಕೊಳ್ತು, ಸ್ವಾವಲಂಬನೆಯ ವೇಗವನ್ನ ಹೆಚ್ಚಿಸ್ಕೊಳ್ತು, ಜಾಗತಿಕ ವೇದಿಕೆಯಲ್ಲಿ ತಲೆ ಎತ್ತಿ ನಿಲ್ತು. ಸೊ ಇದನ್ನೇ ಹೇಳುವಂಥದ್ದು ಸ್ಟ್ರಾಟಜಿಕ್ ಸೈಲೆನ್ಸ್, ಸ್ಟ್ರಾಂಗ್ ಆಕ್ಷನ್ ಅಂತ. ವೀಕ್ಷಕರ, ಕೆಲವರು ಮೈಕ್ ಮುಂದೆ ಗದ್ದಲವನ್ನ ಮಾಡ್ತಾರೆ, ಆಡ್ತಾರೆ. ಒಂದಷ್ಟು ಮಂದಿ ಟ್ವಿಟರ್ ಅಲ್ಲಿ ನಿಂತ್ಕೊಂಡು ಬೆದರಿಸ್ತಾರೆ. ಎಲ್ಲ ಹೋಗ್ಲಿ, ಟ್ರಂಪ್ ಆಟಕ್ಕೆ ಈ ರಾಹುಲ್ ಇಟಲಿ ಆಗಿರ್ಬೋದು, ಸುಪ್ರಿಯಾ ಶ್ರೀನಾಥ್ ಆಗಿರ್ಬೋದು, ಇವರೆಲ್ಲ ನೋಡಿದ್ರ ಮೋದಿಜಿ ತಲೆ ತಗ್ಗಿಸೋ ಹಾಗೆ ಮಾಡಿದ್ರು ನಮ್ಮ ಭಾರತವನ್ನ. ಟ್ರಂಪ್ ಎದುರು ನೋಡಿ ಇವ್ರಿಗೆ ಏನು ಹೇಳೋದಕ್ಕಾಗ್ತಾ ಇಲ್ಲ ಅಂತ ತಕ 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 ಕುಣಿದ್ರು. ಆದ್ರೆ ಮೋದಿಜಿ ಯಾವುದಕ್ಕೂ ರೆಸ್ಪಾಂಡ್ ಮಾಡಲಿಲ್ಲ, ಏನು ಹೇಳಿಲ್ಲ. ಇಲ್ಲಿ ಮೋದಿಜಿ ಅವ್ರದ್ದು ಮಾತು ಕಡಿಮೆ ಇತ್ತು, ಆದ್ರೆ ಫಲಿತಾಂಶ ಅಂತ ಬಂದಾಗ ಅದು ಜಾಸ್ತಿ ಇತ್ತು. ಒತ್ತಡ ಬಂತು ಅಂತಂದಾಗ ಮೋದಿಜಿ ಕೂಗಾಡ್ಲಿಲ್ಲ, ಅವರು ರಿಯಾಕ್ಟ್ ಕೂಡ ಮಾಡಲಿಲ್ಲ, ಬಟ್ ರೆಸ್ಪಾಂಡ್ ಮಾಡಿದ್ರು. ಅದಕ್ಕೆ ನಾನು ಒಂದಷ್ಟು ಇಲ್ಲಿ ಅಂಕಿ ಅಂಶಗಳನ್ನ ಹಿಡ್ಕೊಂಡು ನಿಮಗೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ವೀಕ್ಷಕರೇ, ಭಾರತದ ತಾಕತ್ತು ಏನು ಗೊತ್ತಾ? 50% ಸುಂಕವನ್ನ ಹಾಕಿದ್ರೂ ಕೂಡ ಒಂದು ದೇಶದ ರಫ್ತು 22% ಏರಿಕೆ ಆಗತ್ತೆ. ಯಾವ ದೇಶದ್ದು ಹೇಳಿ? ಇಟ್ಸ್ ಒನ್ ಅಂಡ್ ಓನ್ಲಿ ಭಾರತ. ಅಮೆರಿಕದ ಸುಂಕದ ಹೊಡೆತ ಬಿತ್ತು ಅಂತ ಅಂದಾಗ ಬಾಂಗ್ಲಾದೇಶದ ರಫ್ತು 11% ಇಳಿಕೆ ಆಗತ್ತೆ. ಪಾಕಿಸ್ತಾನದ ರಫ್ತು 30% ಕುಸಿತವನ್ನ ಕಾಣುತ್ತೆ. ವಿಯೆಟ್ನಾಂ ರಫ್ತು 7% ಇಳಿಕೆಯನ್ನ ಕಾಣುತ್ತೆ. ಚೀನಾ ರಫ್ತು 19% ಇಳಿಕೆಯನ್ನ ಕಾಣುತ್ತೆ. ಅಂದ್ರೆ ಇಲ್ಲಿ ಎಲ್ಲಾ ದೇಶಗಳು ಅಮೆರಿಕದ ಈ ಟ್ಯಾರಿಫ್ ಅಸ್ತ್ರದ ಆ ಒಂದು ಒತ್ತಡಕ್ಕೆ ಒಳಪಡುತ್ತವೆ, ಮಾರುಕಟ್ಟೆಯನ್ನ ಕಳೆದುಕೊಳ್ತಾರೆ. ಆದ್ರೆ ಭಾರತ ಏನು ಮಾಡ್ತು? 50% ಸುಂಕವನ್ನ ವಿಧಿಸಿದಾಗಲೇ ಭಾರತದ ಅಮೆರಿಕಾಗಿದ್ದಂತಹ ರಫ್ತು 22% ಏರಿಕೆಯನ್ನ ಕಾಣುತ್ತೆ. ಅಂದ್ರೆ ಇಲ್ಲಿ ಸುಂಕವನ್ನ ಹೆಚ್ಚಿಸಿದ್ರೂ ಕೂಡ ನಮ್ಮ ಆರ್ಡರ್ ಕಡಿಮೆ ಆಗ್ಲಿಲ್ಲ, ಬದಲಿಗೆ ಡಿಮಾಂಡ್ ಹೆಚ್ಚಾಗ್ತಾ ಹೋಯ್ತು. ಅಂದ್ರೆ ಇದು ಏನನ್ನ ತೋರಿಸುತ್ತೆ ಅಂತಂದ್ರೆ, ಭಾರತೀಯ ಉತ್ಪನ್ನಗಳಿಗೆ ಇಲ್ಲಿ ಬೇಡಿಕೆ ಜಾಸ್ತಿ ಇದೆ. ಭಾರತ ಮಾರುಕಟ್ಟೆಯ ಮೇಲೆ ಅವಲಂಬಿತ ಆಗಿಲ್ಲ. ಭಾರತ ಇಲ್ಲಿ ಪರ್ಯಾಯ ಮಾರ್ಗಗಳನ್ನ ಆಲ್ರೆಡಿ ಕಂಡುಕೊಂಡಿದ್ದಾಗಿದೆ. ವೀಕ್ಷಕರೇ, ಮೋದಿಜಿ ಇವತ್ತು ಇಡೀ ಜಗತ್ತಿಗೆ ಈ ಟ್ರಂಪಿನ ಆಟಕ್ಕೆ ಒಂದು ಅದ್ಭುತವಾದಂತ ಒಂದು ಕ್ಲಿಯರ್ ಸಂದೇಶವನ್ನ ನೀಡಿದ್ದಾರೆ. ಏನಂತ? ಭಾರತವನ್ನ ಸುಂಕದಿಂದ ಮುರಿಯೋದಕ್ಕೆ ಆಗಲ್ಲ, ಭಾರತವನ್ನ ಬೆದರಿಕೆಯಿಂದ ತಗ್ಗಿಸೋದಕ್ಕೂ ಆಗಲ್ಲ, ಭಾರತವನ್ನ ಈ ರಾಜಕೀಯ ಆಟದ ಮೂಲಕ ಕಂಟ್ರೋಲ್ ಮಾಡೋದಕ್ಕೂ ಆಗಲ್ಲ. ಯಾಕಂತಂದ್ರೆ ಭಾರತ ಈಗ ಮಾರುಕಟ್ಟೆ ಮಾತ್ರ ಅಲ್ಲ, ಭಾರತ ಈಗ ಸೂಪರ್ ಪವರ್ ಸೆಂಟರ್.
ನೀವೇ ನೋಡಿ, ಮೋದಿಜಿ ಬರೋದಕ್ಕೂ ಮೊದಲಿನ ಆ ಒಂದು ಹಳೆಯ ಭಾರತ, ಅದೇ ರೀತಿ ಈಗಿನ ಹೊಸ ಭಾರತ, ಇವುಗಳ ಮಧ್ಯದ ಒಂದು ವ್ಯತ್ಯಾಸವನ್ನು ನೀವೇ ನೋಡಿ. ಹಿಂದಿನ ಭಾರತ ಏನ್ ಮಾಡ್ತಾ ಇತ್ತು ಅಂದ್ರೆ, ಹಿಂದಿನ ಆ ನಾಯಕತ್ವದಲ್ಲಿದ್ದಂತಹ ಭಾರತ ಏನ್ ಮಾಡ್ತಾ ಇತ್ತು, ಒತ್ತಡ ಅಂತ ಬಂದಾಗ ಮಾತುಕತೆಗೆ ಅಂತ ಓಡ್ತಾ ಇದ್ರು, ವಿದೇಶಿ ಮೆಚ್ಚುಗೆಯನ್ನು ಗಳಿಸೋದಕ್ಕೆ ನೀತಿಯನ್ನ ಬದಲಾವಣೆ ಮಾಡ್ತಾ ಇದ್ರು. ಆದ್ರೆ ಈಗ ಏನಿಲ್ಲ. ಮೊದಲು ನಮ್ಮ ದೇಶದ ಹಿತವನ್ನ ಕಾಪಾಡ್ಕೊಳ್ತೀವಿ, ಮೊದಲು ನಮ್ಮ ಸ್ವಾಭಿಮಾನವನ್ನ ಭದ್ರಪಡಿಸ್ಕೊಳ್ತೀವಿ, ಪ್ರತಿ ವಿಚಾರದಲ್ಲೂ ಕೂಡ ಅದ್ಭುತವಾದಂತಹ ತಂತ್ರವನ್ನ ರೂಪಿಸ್ತೀವಿ, ಸ್ಟ್ರಾಂಗ್ ನಿರ್ಧಾರವನ್ನ ಕೈಗೊಳ್ತೀವಿ. ಯಾಕೆ ಅಂತಂದ್ರೆ, ನಾನು ಆಗ್ಲೇ ಹೇಳಿದ ಹಾಗೆ ಇದು ಹೊಸ ಡಿಪ್ಲೊಮೆಸಿ, ಇದು ಹೊಸ ಭಾರತ, ಇದು ಮೋದಿಜಿಯವರ ನವ ಭಾರತ. ವೀಕ್ಷಕರೇ, ಇನ್ನೊಂದು ಕಡೆ ಒಂದು ದೊಡ್ಡ ಸ್ಫೋಟಕ ಸುದ್ದಿ ಕೂಡ ಬಂದಿದೆ. ನಾನು ಆರಂಭದಲ್ಲಿ ಹೇಳಿದೆ, ಒಂದು ಆಡಿಯೋ ಲೀಕ್ ಆಗಿದೆ ಅಂತ. ಇಲ್ಲಿ ಭಾರತ ಅದೇ ರೀತಿ ಅಮೆರಿಕ ವ್ಯಾಪಾರ ಒಪ್ಪಂದ ಕುಸಿದು ಬಿತ್ತು ಅನ್ನುವಂತಹ ಮಾತನ್ನು ನೀವೆಲ್ಲರೂ ಕೂಡ ಕೇಳಿರ್ತೀರಾ. ಆದ್ರೆ ಆ ಒಪ್ಪಂದ ಯಾಕೆ ಕುಸಿದು ಬಿತ್ತು ಯಾರಿಗಾದ್ರೂ ಗೊತ್ತಾ? ಪ್ರತಿಯೊಬ್ರು ಕೂಡ ಭಾರತವನ್ನ ತಲೆ ತಗ್ಗಿಸೋ ಹಾಗೆ ಮಾಡಿದ್ರು, ಒಂದಷ್ಟು ವಿಚಾರವನ್ನ ಹಿಡ್ಕೊಂಡು ಭಾರತದೇ ತಪ್ಪು ಅನ್ನೋ ರೀತಿ ಮಾತಾಡಿದ್ರು. ಆದ್ರೆ ಇಲ್ಲಿ ಮಾತುಕತೆ ಟೇಬಲ್ ಅಲ್ಲಿ ವಿಫಲ ಆಗ್ಲಿಲ್ಲ, ಅದನ್ನ ವೈಟ್ ಹೌಸ್ ಒಳಗೆ ಹಂಗೆ ಹೊಸಕ್ಕೆ ಹಾಕಿದ್ರು. ಎಸ್, ಈಗ ಒಂದು ಆಡಿಯೋ ಲೀಕ್ ಆಗಿದೆ. ಆ ಆಡಿಯೋ ಎಲ್ಲ ಸತ್ಯವನ್ನು ಹೊರಗೆ ಹಾಕ್ತಾ ಇದೆ ಅಂಡ್ ಅಮೆರಿಕದ ರಾಜಕೀಯವನ್ನು ಕೂಡ ನಡಗಿಸ್ತಾ ಇದೆ. ಆಡಿಯೋ ಟ್ರಂಪ್ ಸ್ವತಃ ಭಾರತ US ಡೀಲ್ ಅನ್ನ ಅವರೇ ತಡೆದ್ರು ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಹೇಳ್ತಾ ಇದೆ. ವೀಕ್ಷಕರ, ಅಮೆರಿಕದ ಸೆನೆಟರ್ ಟೆಡ್ ಕ್ರೂಸ್ ಇವರ ಒಂದು ಆಡಿಯೋ ಇಲ್ಲಿ ಲೀಕ್ ಆಗಿರುವಂತದ್ದು. ಅದು ಏನ್ ಹೇಳುತ್ತೆ ಅಂತಂದ್ರೆ, ಇಲ್ಲಿ ಭಾರತದ ಕಾರಣಕ್ಕೆ ಡೀಲ್ ವಿಫಲ ಆಗ್ಲಿಲ್ಲ, ಬದಲಾಗಿ ಟ್ರಂಪ್, ವ್ಯಾನ್ಸ್, ಅದೇ ರೀತಿ ಪೀಟರ್ ನವಾರೋ ಈ ಮೂವರು ಸೇರಿ ಆ ಒಪ್ಪಂದವನ್ನ ತಡೆದಿರುವಂತದ್ದು. ಇಲ್ಲಿ ಆ ಪೀಟರ್ ನವಾರೋ ಯಾರು, ಆತ ಏನ್ ಅನ್ಕೊಂಡ ಅಂತಂದ್ರೆ, ಈ ವ್ಯಾಪಾರ ಕೊರತೆ ಅಂತ ಬಂದಾಗ ಆ ದೇಶ ದುರ್ಬಲ ಆಗುತ್ತೆ. ಅಂದ್ರೆ ಏನು, ಭಾರತ ದುರ್ಬಲ ಆಗಿಬಿಡುತ್ತೆ, ಅಮೆರಿಕ ಎಲ್ಲರನ್ನ ಮಣಿಸಿ ಬಿಡಬೇಕು, ಅಂದ್ರೆ ಬೇರೆ ಎಲ್ಲಾ ದೇಶಗಳು ಅಮೆರಿಕದ ಮುಂದೆ ತಲೆ ತಗ್ಗಿಸಿ ನಿಲ್ಲಬೇಕು. ಅದರಲ್ಲಿ ಭಾರತ ಏನು ಮಾಡ್ತು ಗೊತ್ತಾ? ಕೃಷಿ ರಕ್ಷಣೆ ಆಗಿರ್ಬೋದು, MSME ರಕ್ಷಣೆ ಆಗಿರ್ಬೋದು, ತನ್ನ ನೀತಿಯ ಸ್ವಾತಂತ್ರ್ಯವನ್ನ ಹಂಗೆ ಕಾಪಾಡ್ಕೊಳ್ಳುತ್ತೆ. ಆದ್ರೆ ಅಮೆರಿಕ ಬಯಸಿದಿಲ್ಲಿ ಪಾಪ ಬೇರೆನೆ, ಸುಂಕೋತ್ತಡವನ್ನ ಹೇರ್ಬಿಡ್ತೀವಿ, ಆಗ ಭಾರತ ಮಣಿಯುತ್ತೆ, ನಮ್ಮ ಒಪ್ಪಂದಕ್ಕೆ ಜೈ ಅಂದು ಬಿಡ್ತಾರೆ ಅಂತ. ಬಟ್ ಮೋದಿಜಿ ಭಾರತದ ಉತ್ತರ ಬಹಳ ಸ್ಪಷ್ಟವಾಗಿತ್ತು, ನಾವು ಒತ್ತಡಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಮಣಿಯಲ್ಲ. ವೀಕ್ಷಕರೇ, ನಿಮಗೆ ಇಲ್ಲಿ ಇನ್ನೂ ಸ್ಪಷ್ಟವಾಗಿ ಭಾರತ ಏನು ಮಾಡ್ತು ಅಂತ ಹೇಳ್ಬಿಡ್ತೀನಿ. ಅಮೆರಿಕ ಇಲ್ಲ, ಆಗಲ್ಲ ಅಂತ ಅಂದಾಗ ಭಾರತ ಕೈ ಕಟ್ಟಿ ಕೂತ್ಕೊಳ್ಳಿಲ್ಲ. ಭಾರತ ಹೇಳಿದಿಷ್ಟೇ, ಆಯ್ತು ಬಿಡಪ್ಪ, ಪರವಾಗಿಲ್ಲ, ನೀನಿಲ್ಲ ಅಂದ್ರೆ ಏನಂತೆ, ಜಗತ್ತು ಬಹಳ ವಿಶಾಲ ಆಗಿದೆ, ಜಗತ್ತು ಬಹಳ ದೊಡ್ಡದಿದೆ. ಸೊ ಅದಕ್ಕೆ ಈಗ UAE ಜೊತೆಗೆ ಡೀಲನ್ನು ಮಾಡ್ಕೊಂಡಿದೆ, ಆಸ್ಟ್ರೇಲಿಯಾ ಜೊತೆಗೆ ಡೀಲನ್ನು ಮಾಡ್ಕೊಂಡಿದೆ, UK ಜೊತೆಗೆ ಡೀಲನ್ನು ಮಾಡ್ಕೊಂಡಿದೆ, ಮಾತುಕತೆಯನ್ನು ಮುಂದುವರಿಸ್ತಾ ಇದೆ, EU ಜೊತೆಗೆ ದೊಡ್ಡ ಪ್ರಗತಿಯನ್ನು ಹೊಂದಿದೆ, ಒಮನ್ ಜೊತೆಗೆ ಮಾತುಕತೆಯನ್ನು ಮಾಡ್ತಾ ಇದೆ. ಮುಂದೆ ಇನ್ನು ಕೆನಡಾ ಆಗಿರಬಹುದು, ಇಸ್ರೇಲ್ ಆಗಿರಬಹುದು, ಏಷ್ಯನ್ ಜೊತೆಗೆ ಆಗಿರಬಹುದು, ಒಂದಷ್ಟು ಮಾತುಕತೆಗಳು ನಡೆಯೋದು ಇದೆ. ಅಂದ್ರೆ ಭಾರತದ ಸಂದೇಶ ಇಲ್ಲಿ ಬಹಳ ಸ್ಪಷ್ಟ ಆಗಿದೆ. ಒಂದು ದೇಶದ ಬಾಗಿಲು ಮುಚ್ಚಿದ್ರೆ, ಅಂದ್ರೆ ಅಮೆರಿಕದ ಬಾಗಿಲು ಮುಚ್ಚಿದ್ರೆ ನಮಗೆ ಆಪ್ಷನ್ನೇ ಇಲ್ಲ ಅಂತ ಅಲ್ಲ, ನಮಗೆ 10 ದೇಶಗಳ ಬಾಗಿಲು ಹಂಗೇ ತೆರ್ಕೊಳ್ಳುತ್ತವೆ. ಪ್ರತಿಯೊಂದಕ್ಕೂ ಅಮೆರಿಕ ಒಂದೇ ಸೊಲ್ಯೂಷನ್ ಅಂತ ಅವ್ರು ಅನ್ಕೊಂಡಿದ್ರೆ ಅದು ಅವರ ಭ್ರಮೆ ಅಷ್ಟೇ. ಇಲ್ಲಿ ಆಮೇಲೆ ನಿಜವಾದ ನಷ್ಟ ಯಾರಿಗಾಯ್ತು? ಆಗಿರುವಂಥದ್ದು ಟ್ರಂಪಿಗೆ. ಇಲ್ಲಿ ಹಣದ ನಷ್ಟ ಅದೆಲ್ಲ ಬರೋದೇ ಇಲ್ಲ ಬಿಡಿ. ಇಲ್ಲಿ ಬರುವಂಥದ್ದು ಯಾವುದು? ವಿಶ್ವಾಸದ ನಷ್ಟ. ಟ್ರಂಪ್ನ ಆ ಒಂದು ಆಟದಿಂದ ಇವತ್ತು ಜಗತ್ತು ಏನು ಅರ್ಥ ಮಾಡ್ಕೊಂಡಿದೆ ಅಂತಂದ್ರೆ, ಅಮೆರಿಕದ ವ್ಯಾಪಾರ ನೀತಿ ಸ್ಥಿರವಾಗಿ ಇಲ್ಲ, ಟ್ರಂಪ್ ಅನ್ನ ನಂಬಕ್ಕಾಗಲ್ಲ. ಆ 3 ಜನ ನಾಯಕರ ರಾಜಕೀಯದಿಂದ ಒಪ್ಪಂದ ಕುಸಿತವನ್ನ ಕಾಣಬಹುದು. ಮಾತುಕತೆಯನ್ನು ಅವ್ರು ಮಾಡಿದ್ರು ಕೂಡ ಅವರಿಂದ ನಂಬೋದಕ್ಕೆ ಆಗಲ್ಲ. ಅಂದ್ರೆ ಒಟ್ಟಾರೆಯಾಗಿ ಟ್ರಂಪಿನ ಆ ಆಟದಿಂದ ಪ್ಲಸ್ ಆಗಿದ್ದು ಭಾರತಕ್ಕೆ. ಅಂದ್ರೆ ಭಾರತದ ಕಡೆಗೆ ಇಡೀ ಜಗತ್ತಿನ ವಿಶ್ವಾಸ ಹೆಚ್ಚಾಗ್ತಾ ಇದೆ, ಅಮೆರಿಕ ಕಡೆಗೆ ಒಂದು ವಿಶ್ವಾಸ ಕಡಿಮೆ ಆಗ್ತಾ ಇದೆ. ವೀಕ್ಷಕರೇ, ಕೊನೆಯಲ್ಲಿ ನಾನು ಹೇಳೋದು ಇಷ್ಟೇ, ಒಂದಂತೂ ಟ್ರಂಪಿಗಾಗಿರ್ಬೋದು, ಯಾರಿಗಾಗಿರ್ಬೋದು ನೆನಪಲ್ಲಿ ಇರಬೇಕು, ಅಥವಾ ನಮ್ಮ ಭಾರತದಲ್ಲಿರುವಂತಹ ಮೋದಿಜಿ ವಿರೋಧಿಗಳು ಇದು ನೆನಪಲ್ಲಿ ಇರಲಿ, ಭಾರತವನ್ನು ಯಾರಿಂದ ಕೂಡ ಭಯಪಡಿಸೋದಕ್ಕೆ ಆಗಲ್ಲ. ಅಂಡ್ ಭಯಪಡಿಸೋದಕ್ಕೆ ಬಂದಿದ್ರೂ ಕೂಡ ಅವರೇ ಇವತ್ತು ಮಾತುಕತೆಗೆ ಬರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದು ನಮ್ಮ ಭಾರತದ ಶಕ್ತಿ, ಇದು ನಮ್ಮ ಗ್ಲೋಬಲ್ ಸ್ಟ್ಯಾಂಡ್. ಹಾಗಾಗಿ ಮೋದಿಜಿ ಅವರ ನವ ಭಾರತ ಯಾವತ್ತೂ ಕೂಡ ತಲೆಯನ್ನ ತಗ್ಗಿಸಲ್ಲ, ಭಾರತ ಒತ್ತಡಕ್ಕೆ ಕೂಡ ಮಣಿಯೋದಿಲ್ಲ, ಭಾರತ ತನ್ನ ದಾರಿಯಲ್ಲಿ ನಡೆದು ಗೆಲ್ಲುತ್ತೆ ಅಷ್ಟೇ. ಯಾಕೆ ಹೇಳಿ? ಇದು ಮೋದಿಜಿಯವರ ನವ ಭಾರತ. ನಿಮಗೂ ಹೌದು,
ಭಾರತ ಬದಲಾಗಿಬಿಟ್ಟಿದೆ, ಭಾರತ ಬಲವಾಗಿದೆ. ಯಾರ ತಂತ್ರಕ್ಕೂ ಕೂಡ ಭಾರತ ಇವತ್ತು ತಲೆ ಬಾಗಲ್ಲ ಅಂತ ಅನ್ಸಿದ್ರೆ ದಯವಿಟ್ಟು ಜೈ ಹಿಂದ್ ಅಂತ ಕಮೆಂಟ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.